ಪತ್ರಿಕೆ ಮಾಧ್ಯಮಗೋಷ್ಠಿ, ದಿನಪತ್ರಿಕೆ, ಟಿವಿ ಮಾಧ್ಯಮರು, ಸಂಸ್ಥಾಪಕರು ಮತ್ತು ಸಿಬ್ಬಂದಿಯವರಿಗೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ಇವತ್ತು ಪತ್ರಿಕಾ ಮಾಧ್ಯಮ ಕರೆದಿರತಕ್ಕಂಥ ಉದ್ದೇಶ ಬೀದಿ ಬದಿ ವ್ಯಾಪಾರಿಗಳಿಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಎಂಬ ಹೆಸರಿನಲ್ಲಿ ಗುರುತಿನ ಚೀಟಿಯನ್ನ ಲೋಪದೋಷ ಆಯಿತು. ನಾನು ಸ್ಟ್ರೀಟ್ ವೆಂಡರ್ ಆಕ್ಟ್ ಅಡಿಯಲ್ಲಿ ಟೌನ್ ವೆಂಡಿಂಗ್ ಕಮಿಟಿ ಮೆಂಬರ್ ಆಗಿದ್ದು ಸರ್ಕಾರ ಸ್ಕೀಮ್ ಒಳಗಡೆ ಇತ್ತು. ಲೋಪದೋಷ ಸಂಪೂರ್ಣವಾಗಿ ಈಗ ಗ್ರೇಟರ್ ಬೆಂಗಳೂರು ತುಷಾರ್ ಗಿರಿನಾಥ್ ಅವರು ಮತ್ತು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರನ ಮುಖ್ಯ ಆಯುಕ್ತ ಮಹೇಶ್ವರ್ ಅವರು ಇವರಿಬ್ಬರು ಎಡವಟ್ಟು ಕೆಲಸದಿಂದ 27,607 ID ಕಾರ್ಡ್ ಅನ್ನ ಸಂಪೂರ್ಣವಾಗಿ ಲೋಪದೋಷದಿಂದ ರದ್ದುಗೊಳಿಸಿದೆ. 27,650 ಚಿಲ್ಲರೆ ಲೋಪದೋಷ. ಇದು ಉದ್ದೇಶ ಏನಪ್ಪಾ ಅಂದ್ರೆ ನೋಡಿ, ಒಂದೊಂದಾಗಿ ನಾನು ವಿವರಗಳ ಹೇಳ್ತೀನಿ. ಈ ID ಕಾರ್ಡು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಕೆಳಗಡೆ ಸಹಿ, ಮೇಲೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಸ್ಟಿಕ್ಕರ್ ಹಾಕಿದ್ದಾರೆ. ಇದು ಉದ್ದೇಶ ಏನೋ ಫ್ಯಾಮಿಲಿ ಫೋಟೋ ಇರಬೇಕು, ಫ್ಯಾಮಿಲಿ ವಿವರಗಳು ಇರಬೇಕು. ನಮ್ಮ ಆಕ್ಟ್ ಅಡಿಯ ಪ್ರಕಾರವಾಗಿ ಫ್ಯಾಮಿಲಿ ಫೋಟೋ, ಫ್ಯಾಮಿಲಿ ಎಷ್ಟು ಜನ ಇರ್ತಾರೆ, ಲೊಕೇಶನ್ ಮತ್ತು GPS ಕೋಡ್ ನಂಬರ್ ಇರಬೇಕು ಮತ್ತು ಜಿಯೋ ಫೆನ್ಸ್ ಇರಬೇಕು. ಸಂಚಾರಿ ವಿಭಾಗಕ್ಕೆ ಯಾವುದು ಇದು ಮಾಡಿಲ್ಲ. ನಾನು ಹೈಕೋರ್ಟ್ ಮೆಟ್ಟಲು ಏರಿದಾಗ ಹೈಕೋರ್ಟ್ ಅಲ್ಲಿ ಸ್ಪಷ್ಟವಾಗಿ ಆದೇಶ ಬಂತು, 3 ವಾರದ ಒಳಗಡೆ ಎಲ್ಲಾ ಕಾರ್ಡುಗಳನ್ನ ಹಿಂಪಡೆದು ಹೊಸದಾಗಿ ನವೀಕರಣ ಮಾಡಬೇಕು ಅಂತ ಹೇಳಿ ಹೈಕೋರ್ಟ್ ಅಲ್ಲಿ ಆರ್ಡರ್ 18ನೇ ತಾರೀಕು ಹೈಕೋರ್ಟ್ ಅಲ್ಲಿ ಸ್ಪಷ್ಟತೆಗೆ 3 ವಾರದಲ್ಲಿ ಗಡುವು ಕೊಟ್ಟಿದೆ ಹೈಕೋರ್ಟ್. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಎಲ್ಲ ನೀವೇನೇನು ಮಾಡಿದಾರ ಅದೆಲ್ಲ ವರದಿ ಕೊಡಬೇಕು ಅಂತ ಹೇಳಿ 3 ವಾರ ಹೈಕೋರ್ಟ್ ಅಲ್ಲಿ ಗಡುವು ಕೊಟ್ಟಿದೆ. ಯಾಕೆ ಹೇಳ್ತಾ ಇದ್ದಾರೆ, ನಮ್ಮ ಸ್ಟ್ರೀಟ್ ವೆಂಡರ್ ಆಕ್ಟ್ ಅಡಿಯಲ್ಲಿ ಹೇಳುತ್ತೆ ಸಂಪೂರ್ಣವಾಗಿ ನೋಡಿ, ಸ್ಟ್ರೀಟ್ ವೆಂಡರ್ ಆಕ್ಟ್ ಅಲ್ಲಿ ಫಾರಂ ಹೇಳುತ್ತೆ, ಇದರೆಲ್ಲ ಇವರ ಇರಬೇಕು. ನಮ್ಮ ಸ್ಟ್ರೀಟ್ ವೆಂಡರ್ ಆಕ್ಟ್ ಅಡಿಯಲ್ಲಿ ಆಕ್ಟ್ ಇದೆ, ಬುಕ್ಸ್ ಇದೆ. ಈ ಬುಕ್ಸ್ ಅಡಿಯಲ್ಲಿ ಸಂಪೂರ್ಣವಾಗಿ ನೋಡಿ ಎಲ್ಲ ಇದೆ. GPS, ಮ್ಯಾಪಿಂಗ್, ಲೊಕೇಶನ್ ತಮ್ಮ ಅಳವಡಿಸಬೇಕು. ಒಂದು ಕಾರ್ಡ್ಗೆ 120 ರೂಪಾಯಿ ಖರ್ಚು ಮಾಡಿ ಇವರು ಸರ್ಕಾರಕ್ಕೆ ಗಮನಕ್ಕೆ ಗೊತ್ತಿಲ್ಲ ಅಂದಾಗ ಎಷ್ಟು ನಮ್ಮ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಿಯ ಒಬ್ಬ ಆಫೀಸರ್ಸ್ ಎಷ್ಟು ಎಡವಟ್ಟು ಕೆಲಸ ಮಾಡಿ ಆ ಕೆಲವು ಅಧಿಕಾರಿಗಳು ಹೇಳ್ತಾರೆ, ಪಾಪ ಸಾರಿ ಕಾರ್ಡ್ ಸರಿ ಇಲ್ಲ, ಚಿಕ್ಕದಾಗಿದೆ, ಫ್ಯಾಮಿಲಿ ಫೋಟೋ ಇಲ್ಲ, ಲೋಪದೋಷಗಳು ತುಂಬಾ ಇದೆ ಅಂತ ಕೆಲವು ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಪಾಪ ಯಾರೋ ಒಬ್ರು ಗೈಡ್ಲೈನ್ ಸರಿಯಾದ ನಿರ್ದೇಶನ ಕೊಡದ ರೀತಿಯಲ್ಲಿ ಕಾಟಾಚಾರ ಬಿಡುಗಡೆ ಮಾಡಬಹುದು. ಅದಕ್ಕೆ ಇವಾಗ ನಾವು ಹೈಕೋರ್ಟ್ ಇಂದ ಸಂಪೂರ್ಣವಾಗಿ ಲೋಪದೋಷಗಳನ್ನು ಸರಿಪಡಿಸಬೇಕು. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಮುಂದಿನ ದಿನದಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಆದ್ಮೇಲೆ ಇನ್ನು ಮುಂದೆ ವ್ಯಾಪಾರದಲ್ಲಿ ಸಂಚಾರಿ ವ್ಯಾಪಾರಿಗೆ ಜಿಯೋ ಪೆನ್ಸ್ ಅಂತ ಬರ್ತದೆ, ಅವ್ರಿಗೆ ವೆಂಡಿಂಗ್ ಸರ್ಟಿಫಿಕೇಟ್ ಸಿಗೋದಿಲ್ಲ. ಸ್ಥಿರ ವ್ಯಾಪಾರಿಗೆ ವೆಂಡಿಂಗ್ ಸರ್ಟಿಫಿಕೇಟ್ ಸಿಗುತ್ತೆ. ಮತ್ತು ಹಬ್ಬದ ವ್ಯಾಪಾರಿ, ವಾರ ವ್ಯಾಪಾರಿ, ದಿನನಿತ್ಯ ವ್ಯಾಪಾರಿಗಳೆಲ್ಲ ನಮ್ಮ ಸ್ಟ್ರೀಟ್ ವೆಂಡರ್ ಆಕ್ಟ್ ಅಲ್ಲಿ ಸುಮ್ಮನೆ ಎಡವಟ್ಟು ಕೆಲಸ ಮಾಡಿ ಪಾಪ ಇವತ್ತು ಅವ್ರ ಜೀವನದಲ್ಲಿ ಬೀದಿ ಬದಿ ವ್ಯಾಪಾರದಲ್ಲಿ ಆಟ ಆಡಿಕೊಂಡಿರತಕ್ಕಂಥ ಕೆಲವು ಅಧಿಕಾರಿಗಳು. ಇದು ಹೈಕೋರ್ಟ್ ಬಹಳ ನಾವು ಸ್ಪಷ್ಟತೆ ಹೇಳಿದೆ, ಸಂಪೂರ್ಣವಾಗಿ ಆಯುಕ್ತರೇ ಸೈನ್ ಇರಬೇಕು. ಮೇಲೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಒಂದು ವಲಯ, ಸೆಕೆಂಡ್ ವಲಯ ಅಂದ್ರೆ ಜಂಟಿ ಆಯುಕ್ತರು ಸಹಿ ಇರಬೇಕು. ಸೆಕೆಂಡ್ ಜಂಟಿ ಜನತೆ ನಿರ್ದೇಶನ ಸರ್ಕಾರ, ಬೆಂಗಳೂರು ಪ್ರಾಧಿಕಾರ, ಸ್ಕಿಲ್ ಡೆವಲಪ್ಮೆಂಟ್, ಜಂಟಿ ಆಯುಕ್ತರಿಗೆ ವರದಿಯನ್ನ ಸಲ್ಲಿಸಬೇಕು 3 ವಾರದೊಳಗೆ ಅಂತ. ಇವರು ತುಂಬಾ ಎಲ್ಲ ಅಕ್ಷರಗಳು ತಪ್ಪು, ಮ್ಯಾಂಗೋ ರೋಡ್ ಅಂತ ಹಾಕ್ಬಿಟ್ಟಿದ್ದಾರೆ, ಮಾಗುಡಿ ರೋಡ್ ಅಂತ ಹೇಳಿ ಅಂಜನಾಗರ ವ್ಯಾಪಾರ ಮಾಡ್ತಾರೆ. ಸ್ಥಿರ ವ್ಯಾಪಾರಕ್ಕೆ ಸಂಚಾರಿ ವ್ಯಾಪಾರ ಹಾಕಿದ್ದಾರೆ, ರಂಗಸ್ವಾಮಿನಕ್ಕೆ ಕಾನೂನು ಹಾಕಿದ್ದಾರೆ. ತಪ್ಪಿದೆ. ಇದು ಸಂಪೂರ್ಣ ನಮ್ಮ ಸ್ಟ್ರೀಟ್ ವೆಂಡರ್ ಅಲ್ಲಿ ಮಾಡಿಕೊಂಡಿದ್ದರು ಅಧಿಕಾರಿಗಳು. ಅದನ್ನ ನಾನು ನಮ್ಮ ಜನಗೋಸ್ಕರ, ವ್ಯಾಪಾರಿಗಳಿಗೋಸ್ಕರ ಒಂದು ಕಾನೂನಾತ್ಮಕವಾಗಿ ಅವರಿಗೆ ಪರಿಹಾರ ವ್ಯವಸ್ಥೆಯನ್ನ ಮಾಡಿಸ್ಕೊಡ್ಬೇಕು, ID ಕಾರ್ಡ್ ಅನ್ನು ಸುವ್ಯವಸ್ಥೆಗೊಳಿಸಬೇಕು ಅಂತ ಹೇಳಿ ಬಣ ತೊಟ್ಟು 2 to 3 days ಹೈಕೋರ್ಟ್ ಇಂದ ನಾನು ರಿಟ್ ಹಾಕಿ ವ್ಯವಸ್ಥಿತ ಮಾಡಕ್ಕೆ ಆದೇಶ ಆಗಿದೆ. ಮುಂದಿನ
ಯಾಕೆಂದ್ರೆ ಸರ್ಕಾರ ಗುರುತಿಸ್ಬೇಕು ಇವ್ರನ್ನ. ನಮ್ಮ ಸಚಿವರಿಗೆ ಗೊತ್ತಿಲ್ಲ, ಕಲ್ಯಾಣ ಕೌಶಲ್ಯ ಅಭಿವೃದ್ಧಿ ಸರ್ಕಾರ ಪ್ರಕಾಶ್ ಪಾಟೀಲ್ ಸಾಹೇಬರಿಗೆ ಗೊತ್ತಿಲ್ಲ. ಇನ್ನೆಷ್ಟು ನಿರ್ಲಕ್ಷ್ಯದಲ್ಲಿ ಐಡಿ ಕಾರ್ಡ್ ಬಿಡುಗಡೆ ಮಾಡಿದ್ದಾರೆ ಅಂದ್ರೆ ಆ ಸುಮ್ಮನೆ ತುಷಾರ್ ಗಿರಿನಾಥ್ ಅವರು ಒಬ್ಬ ಕೇರಳ ವ್ಯಾಪ್ತಿ ಅಷ್ಟು ಅವರು ಹಿಂಸೆ ಅದು ಹೆಂಗಾರೆ ಇರಲಿ ಐಡಿ ಕಾರ್ಡ್ ತಲೆ ಕೆಡಿಸ್ಕೋಬೇಡಿ, ನೀವು ಕೊಟ್ಬಿಡಿ. ಏನೂ ಗೊತ್ತಿಲ್ಲ ಪಾಪ ಅಮಾಯಕರಿಗೆ, ಬೀದಿ ವ್ಯಾಪಾರ ಮಾಡೋರು ಕಾರ್ಡ್ ಬಂದಿದೆ, ಖುಷಿಲಿದ್ದಾರೆ. ಆ ಕಾರ್ಡ್ ನೋಡ್ಬಿಟ್ರೆ ನೋಡಿ, ಇದು ಕಾರ್ಡ್ ನೋಡಿ, ಬೃಹತ್ ಬೆಂಗಳೂರು ನಗರ ಏನು ಇಲ್ಲ, ಕೊಡ್ತೀನಿ, ಜೆರಾಕ್ಸೇ ಇದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇಷ್ಟು ಅಧಿಕಾರಿಯಿಂದ 27,650 ಜನಕ್ಕೆ ಹೊಟ್ಟೆ ಮೇಲೆ ಹೊಡೆಕೊಂಡು